सकलेशपुर से एक खूबसूरत मिसाल हिंदू मुस्लिम एकता का पैगाम। कर्नाटक के सकलेशपुर से कौमी यकजहती और भाईचारे की एक दिल को छू लेने वाली तस्वीर सामने आई है। सकलेशपुर की तकरीबन 120 साल पुरानी जामिया मस्जिद को शहीद करके एक नई और शानदार मस्जिद की तामीर मुकम्मल की गई, जिसका इफ्तेताह एक खास और यादगार अंदाज में किया गया। मस्जिद के इफ्तेताह की इस तकरीब में सिर्फ मुसलमान ही नहीं बल्कि आसपास की कॉलोनी के हिंदू, सिख और ईसाई भाइयों को भी खास तौर पर दावत दी गई। इस मौके पर तमाम मजहबों से ताल्लुक रखने वाले लोगों ने शिरकत करके भाईचारे और मोहब्बत का बेहतरीन मुजाहिरा पेश किया। सकलेशपुर के मुसलमानों ने इस तकरीब के जरिए पूरी दुनिया को यह पैगाम दिया कि मजहब नहीं सिखाता, आपस में बैर रखना, हिंदी है हम, वतन है हिंदुस्तान हमारा। जामिया मस्जिद की दावत पर कसीर तादाद में हिंदू और ईसाई भाइयों ने शिरकत की। यहाँ तक कि आरएसएस, बीजेपी और बजरंग दल से जुड़े कई कार्यकर्ताओं को भी दावत दी गई और उन्होंने भी बड़ी तादाद में तकरीब में हिस्सा लिया। मस्जिद में दाखिल होने के बाद मेहमानों ने मस्जिद का जायजा लिया, इबादत के तरीकों को देखा और मस्जिद के अंदर मौजूद सुकून और रूहानी माहौल को महसूस किया। उन्होंने अल्लाह ताला की तारीफ सुनी और इस्लाम के बुनियादी उसूलों के बारे में मालूमात हासिल की। इस मौके पर जनाब अकबर साहब ने कन्नड़ जुबान में मस्जिद की अहमियत, अजान, वजू, नमाज और दुआ के बारे में तफसीली मालूमात फराहम की ताकि गैर मुस्लिम भाई भी इस्लाम और मस्जिद के निजाम को बेहतर तौर पर समझ सके। सकलेशपुर एक ऐसा शहर है जहां बरसों से हिंदू और मुसलमान मिलजुल कर रहते आए हैं। दोनों कौमें एक दूसरे के त्योहारों में शिरकत करती है, एक दूसरे के दुख सुख में साथ खड़ी रहती है और भाईचारे की मिसाल पेश करती है। आज की यह तकरीब भी उसी खूबसूरत रिवायत का हिस्सा थी, जहां मोहब्बत, भाईचारा और कौमी एकता का एक दिलकश मंजर देखने को मिला। आइए अब सुनते हैं कि इस तकरीब में शिरकत करने वाले हिंदू और ईसाई भाइयों ने अपने तासुरात में क्या कहा। ಏನು ದೊಡ್ಡ ಮಸೀದಿ ಅಂತಕ್ಕಂಥದ್ದು ತುಂಬಾ ವಿಶೇಷ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಈ ದಿನ ಎಲ್ಲ ಧರ್ಮೀಯರು ಕೂಡ ಬಂದು ವೀಕ್ಷಣೆ ಮಾಡಬಹುದು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಹಳ ಒಂದು ಸೌಹಾರ್ದತೆಯ ಸಂಕೇತದ ಮೊದಲ ಹೆಜ್ಜೆ ಸಕಲೇಶಪುರದಲ್ಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಜನರಲ್ಲಿ ಧರ್ಮಗಳ ನಡುವೆ ಇರತಕ್ಕಂಥ ಒಂದು ಏನು ಸಂಘರ್ಷವನ್ನ ಶಮನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಸಕಲೇಶಪುರದ ಮುಸಲ್ಮಾನ ಬಾಂಧವರು ಮಾಡಿರ್ತಕ್ಕಂಥದ್ದು ವಿಶೇಷ. ಸಕಲೇಶಪುರದಲ್ಲಿ ಎಲ್ಲ ಧರ್ಮೀಯರು ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇರತಕ್ಕಂಥ ಸಂದರ್ಭದೊಳಗೆ ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇತ್ತು, ಮಸೀದಿ ಅಂದ್ರೆ ಏನು, ಮಸೀದಿ ಒಳಗಡೆ ಏನ್ ನಡೆಯುತ್ತೆ, ನಮಗೆ ಪ್ರವೇಶ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಇವತ್ತು ಎಲ್ಲ ಧರ್ಮೀಯರಿಗೂ ಕೂಡ ಮಸೀದಿ ಒಳಗೆ ಕರೀತಕ್ಕಂಥ, ಅಲ್ಲಿ ಮುಂದೆ ಬಂದಾಗ ನಮಗೆ ಸಿಹಿಯನ್ನು ಕೊಟ್ಟು ಆಹ್ವಾನ ಮಾಡಿ ಪಾದಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಇದು ವೀರಶೈವ ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಬಹಳ ಐಕ್ಯತೆ ಇರತಕ್ಕಂಥದ್ದು. ಬಸವಣ್ಣನವರ ವಚನ ಮತ್ತೆ ಮಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥ ಸಂದೇಶಗಳು, ಸಂಪೂರ್ಣ ಸಂದೇಶಗಳು ಒಂದೇ ಆಗಿದೆ. ಶತಮಾನ ಬೇರೆ ಇರ್ಬೋದು, 12ನೇ ಶತಮಾನ ಇರ್ಬೋದು, 6ನೇ ಶತಮಾನ ಇರ್ಬೋದು, ಆದರೆ ಸಂದೇಶ ಒಂದೇ ಆಗಿದೆ. ಅಂತ ಸಂದೇಶವನ್ನು ಅರಿತು ಎಲ್ಲರನ್ನು ಪ್ರೀತಿಯಿಂದ ಕರೆದು ನಮಗೆ ಸ್ವಾಗತ ಮಾಡಿ ಇಲ್ಲಿ ಏನ್ ನಡೆಯುತ್ತೆ ಅಂತಕ್ಕಂಥ ವಿವರಣೆಯನ್ನು ಕೊಟ್ಟಿರೋದಿದೆಯಲ್ಲ, ಇದು ಭಾವೈಕ್ಯತೆಯ ಬೆಸಿತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ತುಂಬಾ ಖುಷಿ ಆಯ್ತು. ಸಕಲೇಶಪುರದಲ್ಲಿ ಇವತ್ತವರೆಗೂ ಆ ತರದ ಯಾವುದೇ ಇಲ್ಲ. ಆದ್ರೂ ಕೂಡ ಎಲ್ಲ ಬಾಂಧವರು ನೋಡಿ, ನಾವು ಹಿಂದೆ ಇದು ನಮ್ಮ ಅಧ್ಯಕ್ಷರು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಫೌಂಡೇಶನ್ ನಡೆಯೋ ಸಂದರ್ಭದಲ್ಲಿ ನಾವು ಬಸವ ಪುತ್ಥಳಿ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಬಂದಾಗ ಇಲ್ಲೇ ನಮ್ಗೆ ಸ್ವೀಕಾರ ಮಾಡಿ ಇಡೀ ಮುಸಲ್ಮಾನ ಸಮುದಾಯ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಕಲೇಶಪುರ ಬೀದಿನಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ನಮ್ದು ಅಂತಲ್ಲ, ಸಕಲೇಶಪುರ ಜಾತ್ರಾ ಮಹೋತ್ಸವ, ರಥೋತ್ಸವ ನಡೆದಾಗ ಮುಸಲ್ಮಾನ ಬಾಂಧವರು ಎಲ್ರಿಗೂ ಕೂಡ ಪಾನಕ ಕೊಡ್ತಕ್ಕಂಥ ಕೆಲಸ, ಸಿಹಿ ಹಂಚತಕ್ಕಂಥ ಕೆಲಸ, ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಸೌಹಾರ್ದತೆ ಇದೆ. ಇದು ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಆತ್ಮೀಯತೆಯಿಂದ ಬಾಳ್ತಕ್ಕಂಥ ಪ್ರವೃತ್ತಿ ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಮಸೀದಿ ನಿರ್ಮಾಣ ಆಗಲಿಕ್ಕೆ ಸಹಕಾರಿಯಾದಂಥ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಆಡಳಿತ ಮಂಡಳಿಯರು ಮತ್ತೆ ಎಲ್ಲ ಮುಸಲ್ಮಾನ ಸಮುದಾಯಕ್ಕೂ ಕೂಡ ಅನಂತ ಶರಣಾರ್ಥಿಗಳು. ಒಳ್ಳೆದಾಗಲಿ. ನಮ್ಮ ಹೆಸರು ಎಡೆಹಳ್ಳಿ ಆರ್ ಮಂಜುನಾಥ್ ಅಂತ. ನಾವು ಸಕಲೇಶಪುರದಲ್ಲಿ ತುಂಬಾ ವರ್ಷದಿಂದ ಈ ಮಸೀದಿನ ನೋಡಿದ್ವಿ, ಹಳೆ ಮಸೀದಿನ, ಬಟ್ ಒಳಗಡೆ ಬಂದಿರಲಿಲ್ಲ. ಬಟ್ ಇಷ್ಟು ಜಾಗ ಇದೆ ಅಂತೇಳಿ ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಈ ದೇವಸ್ಥಾನ. ನಮ್ಮ ಪ್ರಕಾರ ದೇವಸ್ಥಾನ, ನೀವು ಮಸೀದಿ ಅಂತೀರಿ, ನಾವು ದೇವಸ್ಥಾನ ಅಂತೀವಿ. ಈ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಕಾರ್ಯಗಳಿರ್ಬೋದು, ಪ್ರಾರ್ಥನೆ ಇರ್ಬೋದು, ಸಕಲೇಶಪುರ ಜನತೆಗೆ ಶಾಂತಿ ನೆಮ್ಮದಿ ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀವಿ. ತುಂಬಾ ಹ್ಯಾಪಿ ಕಾಣ್ತಾ ಇದ್ದೀರಾ ತಾವೆಲ್ಲರೂ. ತುಂಬಾ ಕೆಲವು ದಿನಗಳಿಂದ ನಮಗೆ ನಮ್ಮ ಸ್ನೇಹಿತರಾದಂಥ ಜುಲ್ಫಿ ಅವರು ಫೋನ್ ಮಾಡಿ ಕರೆದಾಗ
ಬಹುಶಃ ನಾವು ಇವತ್ತು ಯಾವ್ದಾವ್ದೋ ಕಾರ್ಯಕ್ರಮದಲ್ಲಿ ತುಂಬಾ ಬ್ಯುಸಿ ಆಗಿದ್ವಿ. ಆಮೇಲೆ ನಮಗೂ ಅಷ್ಟೇ, ನಾವು ಬಸವೇಶ್ವರ ಸ್ಟ್ಯಾಚ್ಯೂ ಒಂದು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ ಕೈ ಜೋಡಿಸಿದ್ರು, ಅದ್ರ ಜೊತೆಗೆ ದೇಣಿಗೆನೂ ಕೊಟ್ಟಿದ್ರು. ಅದು ಏನ್ ತೋರಿಸುತ್ತೆ ಅಂತಂದ್ರೆ ನಾವು ಇನ್ವಾಲ್ವ್ ಆಗಿದ್ವಿ ಎಲ್ಲ ವಿಚಾರದಲ್ಲಿ. ಹಾಗೇನೆ ನಮಗೂ ಒಂದು ಮನೆ ತರ ಇವತ್ತು ನಾವುಗಳಿರ್ಬೋದು, ಇಲ್ಲ ಅಮಿತ್ ಬೇಗ್ ಇರ್ಬೋದು, ಕಮಲ್ ಇರ್ಬೋದು, ಇವತ್ತೆಲ್ಲ ನಾವು ಒಂದೇ ಡೈನಿಂಗ್ ಹಾಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಅಷ್ಟೊಂದು ವಿಶ್ವಾಸ ನಮ್ಗೆ ಒಬ್ರಿಗೊಬ್ರು ಇರ್ತದೆ. ಇವತ್ತು ಅವರ ಮನೆಯವ್ರು ಇರ್ಬೋದು, ಅಂಜುಮ್ ಅವ್ರು ಇರ್ಬೋದು, ಸನ ಅವ್ರು ಇರ್ಬೋದು, ನಾವೆಲ್ಲ ಅಕ್ಕ ತಂಗಿದ್ ಇರ್ತಾರ, ಅಷ್ಟು ಅನ್ಯೋನ್ಯವಾಗಿದ್ದೀವಿ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ, ಈ ಜಾಗದ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಒಂದು ಅದ್ಭುತ ಅನಿಸ್ತಾ ಇದೆ. ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೀನಿ. ಇಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ. ಇವತ್ತು ಬಸವೇಶ್ವರ ಸ್ಟ್ಯಾಚ್ಯೂ ಬಂತು, ಅಂಬೇಡ್ಕರ್ ಅವ್ರದ್ದು ಒಂದು ಇದ್ ಮಾಡಿದ್ವಿ, ಆಮೇಲೆ ಕೆಂಪೇಗೌಡರದ್ದು ಬಂತು. ಇದ್ರ ಜೊತೆಗೆ ಒಂದು ಉನ್ನತವಾದ ಒಂದು ಒಳ್ಳೆ ಒಂದು ಹೇಳ್ಬೇಕು ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತೀರ. ನಮ್ಗೆ ಒಂದು ಖುಷಿ ಆಗ್ತಾ ಇದೆ. ನಿಮ್ಗೆ ಎಲ್ರಿಗೂ ಶುಭವಾಗ್ಲಿ.